ಬಾಸು ವೆಲ್ಕಮ್ ಬ್ಯಾಕ್ ಟು ದಿ ಮನಿ ಲಿಟರಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಗೈಸ್. ನೀವು ಇದನ್ನು ತಮ್ಮನ್ನ ನೋಡಿದ ಹಾಗೆ ನೀವು ಪರ್ ನಂಬರ್ ನಿಮಗೆ ಯಾವ ರೀತಿ ಅಂದರೆ ಫ್ರೀಯಾಗಿ ನೀವು ಜಿಯೋ ಸಿಮ್ ಇರುತ್ತಲ್ವ, ಅದಕ್ಕೆ ಫ್ರೀಯಾಗಿ ರೀಚಾರ್ಜನ್ನು ಮಾಡ್ಬೋದು. ಜಿಯೋ ಸಿಮ್ಮು, ಏರ್ಟೆಲ್, ವೋಡಾಫೋನ್ ಯಾವುದಾದ್ರೂ ಇರ್ಬೋದು. ಅದಕ್ಕೆ ನೀವು 50 ರುಪೀಸ್ದು ಫ್ರೀಯಾಗಿ ನೀವು ರೀಚಾರ್ಜನ್ನು ಮಾಡ್ಬೋದು. ಯಾವ ರೀತಿ ಅಂತ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ನನ್ನ ಫ್ರೆಂಡ್ಸ್ ವೀಡಿಯೋನ ಶೇರ್ ಮಾಡಿ ಕೊಡಿ. ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ನು 2 ಅಪ್ಲಿಕೇಶನ್ ಬರುತ್ತೆ. ಯಾವುದಾದ್ರೆ ಇದೊಂದು 2 ಅಪ್ಲಿಕೇಶನ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಕ್ಲಿಕ್ ಮಾಡಿ ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡ್ರಿ. ಡೌನ್ಲೋಡ್ ಮಾಡಿ ಫಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕೆಳಗಡೆ ಕಂಟಿನ್ಯೂ ಆಪ್ಷನ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ ಅನ್ನೋದು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಬರ್ತು. OTP ಹಾಕಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅಕ್ಸೆಪ್ಟ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾನೆ ನಿಮಗೆ 200 ಕಾಯಿನ್ಸ್ ಇನ್ಸ್ಟೆಂಟ್ ಆಗಿ ಸಿಗುತ್ತೆ ನೋಡ್ಕೋದು. ಆದರೂ ಓಕೆ ಆಯ್ತಲ್ಲ, ಜಸ್ಟ್ ಅದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಾನೆ ನಿಮಗೆ ಇಲ್ಲಿ ಏನು ಮಾಡಬೇಕು ಅಂದರೆ ಸೆಕೆಂಡ್ ಅಪ್ಲಿಕೇಶನ್ ಆಯ್ತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಆ್ಯಪಲ್ಲಿ ಈ ಫಸ್ಟ್ ಅಪ್ಲಿಕೇಶನಲ್ಲಿ ಯಾವ ನಂಬರ್ ಹಾಕಿ ಸೈನಪ್ ಆಗಿರ್ತೀರೋ ಆ ಸೇಮ್ ನಂಬರ್ ಇದರಲ್ಲೂ ಕೂಡ ಅದೇ ನಂಬರ್ ಹಾಕಿ ಸೈನಪ್ ಮಾಡಿ. ಲೊಕೇಶನ್ ಕೇಳುತ್ತೆ, ಯಾಕೆ ಅಲೋ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇನ್ನೊಂದು ಸತಿ ನಂಬರ್ ಕೊಡುತ್ತೆ. ಫಸ್ಟ್ ಅಪ್ಲಿಕೇಶನಲ್ಲಿ ಯಾವ ನಂಬರ್ ಕೊಟ್ಟಿದ್ರು ಅದೇ ನಂಬರ್ ಕೊಡಬೇಕು, ಇಲ್ಲಾಂದರೆ ಟ್ರಿಕ್ ಅನ್ನೋದು ವರ್ಕ್ ಆಗೋಲ್ಲ. ಸೇಮ್ ನಂಬರ್ ಇಲ್ಲಿ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ. OTP ಹಾಕಿದ ತಕ್ಷಣ ನಿಮಗೆ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಮಾಡುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಲೋಡಿಂಗ್ ಆಗ್ತೈತೆ ನೋಡ್ಕೋಬೋದು. ಲೋಡಿಂಗ್ ಆಗೋ ಏನು ಮಾಡಿ ನೋಡ್ಕೋಬೋದು. ಮೇಲೆ ಕಾಯಿನ್ಸ್ ಬ್ಯಾಲೆನ್ಸ್ 200 ಕಾಯಿನ್ಸ್ ಈಕ್ವಲ್ 50 ರುಪೀಸ್ ಅಂತ. ಇಲ್ಲೇನು ಮಾಡಬೇಕಂದ್ರೆ ಇವಾಗ ಯಾವ ರೀತಿ ರೀಚಾರ್ಜ್ ಮಾಡೋದಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡ್ತಾ ಇಲ್ಲಿ ನೋಡ್ಕೋದು ಯುಟಿಲಿಟೀಸ್ ಐತಲ್ವ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಾ ಅಲ್ಲಿ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗ್ತಾ ನಿಮಗೆ ಇಲ್ಲಿ ನೋಡ್ಕೋದು ಲೋಡಿಂಗ್ ಆಗ್ತಾ ಇಲ್ಲಿ ಮೊಬೈಲ್ ರೀಚಾರ್ಜ್ DTH ಅಂತ ಆಯ್ತಲ್ಲ, ಮೊಬೈಲ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಮೊಬೈಲ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಫೋನ್ ನಂಬರ್ ಆಯಿತೋ ಯಾವ ನಂಬರ್ಗೆ ರೀಚಾರ್ಜ್ ಮಾಡಬೇಕು ಅದು ಹಾಕಿ ಅದರ ಅಂತ ಯಾವುದೋ ಅದೇ ಮತ್ತು ಪ್ಲಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ. 50 ರುಪೀಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಂದರೆ 39.37 ರುಪೀಸ್ ಅನ್ನೋದು ಟಾಪ್ ಅಪ್ ಆಗುತ್ತೆ. 50 ರುಪೀಸ್ ಹಾಕ್ತಾ ಇಲ್ಲಿ ರೈಟ್ ಆಪ್ಷನ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೈ ಇಲ್ಲಿ ಆಗಿದೆ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಪೇನ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಮೇಲೆ ನೋಡ್ಕೋದು ನೀವು 50 ರುಪೀಸ್ 1.25 ಚಾರ್ಜ್ ಆಗುತ್ತೆ. 51.25 ಆಗುತ್ತೆ ಅಮೌಂಟ್. ಟೋಟಲ್ ಅಮೌಂಟು 200 ಕಾಯಿನ್ಸ್ ಈಕ್ವಲ್ 50 ರುಪೀಸ್ ಅಂದರೆ 1.25 ಎಕ್ಸ್ಟ್ರಾ ಫೀಸ್ ಆಗಿರುತ್ತಲ್ಲ, ಆ ಫೀಸ್ನ ನಾವು ಪೇ ಮಾಡಬೇಕು. ಯಾವ ನಿಮ್ಮ ಹತ್ರ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಎಕ್ಸೆಟ್ರಾ ಯಾವುದಿರುತ್ತೋ ಆ ಪೇಮೆಂಟ್ ಅಪ್ಲಿಕೇಶನಿಂದ ನೀವು ಅಲ್ಲಿ ಕೆಳಗಡೆ ಪೇ ಅನ್ನೋ ಆಯ್ತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಅಮೌಂಟ್ ಅನ್ನೋದು 1.25 ಪೇ ಅನ್ನೋದು ಮಾಡಬೇಕಿರುತ್ತೆ. ಪೇ ಅನ್ನೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಾ ನಿಮಗೆ ಇಲ್ಲಿ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗ್ತದೆ ನಿಮ್ಮದು ನಿಮ್ಮ ಹತ್ರ ಯಾವ್ದು ಪೇಮೆಂಟ್ ಅಪ್ಲಿಕೇಶನ್ ಇರುತ್ತೆ ಅವೆಲ್ಲ ಶೋ ಆಗುತ್ತೆ ನೋಡ್ಕೋದು. ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ, ಅದರ್ಸು ಕಾರ್ಡ್ ಅಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ವ್ಯಾಲೆಟ್ ಯಾವುದಾದ್ರು ಐತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಜಸ್ಟ್ ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಫೋನ್ಪೇ, ಪೇಟಿಎಮ್ ಐತೆ ಅದಕ್ಕೆ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ. ನಾನು 1.25 ರುಪೀಸ್ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಅನ್ನೋದು ಮಾಡಿಬಿಟ್ಟೆ. ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಬ್ಯಾಲೆನ್ಸ್ ಪೇಮೆಂಟ್ ಸಕ್ಸಸ್ಫುಲ್ ಬಂದ ಮೇಲಿಂದ ನೋಟಿಫಿಕೇಶನ್ ಕೂಡ ಬಂತು ನೋಡ್ಕೋದು. 200 ಕಾಯಿನ್ಸ್ ಡೆಬಿಟೆಡ್ ಅಂತ 1.25 ಪೇಮೆಂಟ್ ಮಾಡಿರೋದು ನೋಡ್ಬೋದು. ಆರ್ಡರ್ ಸಕ್ಸಸ್ಫುಲ್ ಅಂತ ಬಂತು. ಇವಾಗ ಯಾವ ರೀತಿ ಅಂದರೆ ಮಾಡೋದು ಫ್ರೆಂಡ್ಸ್, ಆರ್ಡರ್ ಸಕ್ಸಸ್ಫುಲ್ ಬಂತು. ಇಲ್ಲಿ ಮೇಲೆ ನೋಡ್ಕೋದು ಕಾಯಿನ್ಸ್ ಎಷ್ಟೈತೆ 200 ಕಾಯಿನ್ಸ್ ಇರೋದು 0 ಆಯಿತು. ಇದು ವಿತಿನ್ 1 ಅವರ್ 2 ಅವರ್ ಒಳಗಡೆ ನಮಗೆ ನಿಮ್ಮದು ಡಾಟಾ 50 ರುಪೀಸ್ದು ನೀವು ರೀಚಾರ್ಜ್ ಮಾಡಿರ್ತೀರಲ್ವ, ಆ ರೀಚಾರ್ಜ್ ಮಾಡಿರೋದು ನಿಮಗೆ ಟಾಪ್ ಅಪ್ ಬ್ಯಾಲೆನ್ಸಲ್ಲಿ ನಿಮಗೆ ನೀವು ಯಾವ ಸಿಮ್ ಹಾಕಿರ್ತೀರೋ ಆ ಸಿಮ್ಗೆ ನಿಮಗೆ ಟಾಪ್ ಅಪ್ ಅನ್ನೋದಾಗುತ್ತೆ. ಅದಾದಮೇಲೆ ಇದು ಯಾವ ರೀತಿ ಅಂದರೆ 1 ಅವರ್ ಒಳಗಡೆ ಪಕ್ಕ ಬಂದೇ ಬರುತ್ತೆ. ಅದು ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಪ್ರೂಫನ್ನು ಸೆಂಡ್ ಮಾಡ್ತೀನಿ. ನಂದು ಬಂದ ತಕ್ಷಣ ಅನ್ಲಿಮಿಟೆಡ್ ಟ್ರಿಕ್ ಯಾವ ರೀತಿ ಅಂದರೆ ಮಾಡೋದು, 2 ಅಪ್ಲಿಕೇಶನ್ನ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಕ್ಲಿಯರ್ ಡಾಟಾ ಮಾಡಿಬಿಟ್ಟು ನಿಮ್ಮದು ಇನ್ನೊಂದು ಮೊಬೈಲ್ ನಂಬರ್ ಇರ್ತಾರೋ ಆ ಮೊಬೈಲ್ ನಂಬರ್ ಹಾಕಿ. ಮತ್ತು ಇದರಲ್ಲಿ ಆ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಇದರಲ್ಲಿ 200 ಕಾಯಿನ್ಸ್ ಬರುತ್ತೆ. ಮತ್ತು ಸೇಮ್ ಅದೇ ಮೊಬೈಲ್ ನಂಬರ್ ಇದರಲ್ಲೂ ಹಾಕಿ. ಇದರಲ್ಲಿ ಹಾಕ್ತೀನಿ, ಇದರಲ್ಲೂ 200 ಕಾಯಿನ್ಸ್ ಬರುತ್ತೆ. ಅದಾದಮೇಲೆ ನೀವು ನಿಮ್ಮದು ಯಾವ ಫೋನ್ ನಂಬರ್ ಬೇಕೋ ಅದು ಹಾಕಿಬಿಟ್ಟು 50 ರುಪೀಸ್ ಟಾಪ್ ಅಪ್ ಬ್ಯಾಲೆನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಫೋನ್ಪೇಯಿಂದ, ಪೇಟಿಎಮ್ಮಿಂದ ಯಾವುದಾದ್ರೂ ಒಂದಿಂದ 1.25 ಎಕ್ಸ್ಟ್ರಾ ಚಾರ್ಜ್ ಬೀಳುತ್ತಲ್ಲ ಅದು ಪೇಮೆಂಟನ್ನು ಮಾಡಿಬಿಡಿ. ಅದು ಕೂಡ ರೀಚಾರ್ಜ್ ಸಕ್ಸಸ್ಫುಲ್ ಆಗುತ್ತೆ. ನಿಮ್ಮ ಹತ್ರ 10 ನಂಬರ್ಸ್ ಏನಾದರೂ ಇದ್ದರೆ 500 ರುಪೀಸ್ ನಿಮಗೆ ಪ್ರಾಫಿಟ್ ಆಗುತ್ತೆ. ಇದರಲ್ಲಿ 12 ರುಪೀಸ್ ಅನ್ನೋದು ನೀವು ಪೇ ಮಾಡ್ತೀರಲ್ಲ, 12 ರುಪೀಸ್ ತೆಗೆದುಬಿಟ್ರೆ ನಿಮಗೆ 488 ರುಪೀಸ್ ಅನ್ನೋದು ಪ್ರಾಫಿಟ್ ಆಗುತ್ತೆ ಫ್ರೆಂಡ್ಸ್. ಇದು 10 ನಂಬರ್ಗೆ ಅಷ್ಟಾಗುತ್ತೆ. ಇನ್ನು ನಿಮ್ಮದು ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಎಲ್ಲ ತೊಗೊಂಡು ನೀವು 20 to 30 ಮೊಬೈಲ್ ನಂಬರ್ ಏನಾದರೂ ಇದ್ದರೆ ನಿಮಗೆ ಈಸಿಯಾಗಿ 1000 to 1500ವರೆಗೂ ಪ್ರಾಫಿಟ್ ಅನ್ನೋದಾಗುತ್ತೆ. ಅದಾದಮೇಲೆ ಅದು ನಿಮ್ಮದು ಜಿಯೋ ಅಂತ ಅಪ್ಲಿಕೇಶನ್ ಇರುತ್ತಲ್ಲ, ಅದರಲ್ಲಿ ನಿಮ್ಮದು ಟಾಪ್ ಅಪ್ ಬ್ಯಾಲೆನ್ಸ್ ಎಷ್ಟಾಯಿತು ಅದು ಶೋ ಆಗುತ್ತೆ. ಅದರಲ್ಲಿಂದ ಹೋಗಿ ನೀವು ಟಾಪ್ ಅಪ್ ಬ್ಯಾಲೆನ್ಸಿಂದ ನೀವು ಮಂತ್ಲಿ ರೀಚಾರ್ಜು ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಇದನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಸ್ ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.